ಮತ್ತೊಂದು ಬಂದ್ಗೆ ಕರ್ನಾಟಕ ಸಾಕ್ಷಿಯಾಗತ್ತಾ ಅನ್ನುವಂಥ ಪ್ರಶ್ನೆಯೊಂದು ಮೂಡ್ತಾ ಇದೆ. ರಾಜ್ಯದಾದ್ಯಂತ ಸರ್ಕಾರಿ ಬಸ್ ಸಂಚಾರ ಸ್ತಬ್ಧವಾಗತ್ತಾ ಅನ್ನುವಂಥ ಪ್ರಶ್ನೆ. ಸಾರಿಗೆ ನಿಗಮಗಳ ನೌಕರರ ಸಂಘಟನೆಗಳು ವಿವಿಧ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಈ ಬೇಡಿಕೆಯನ್ನು ಈಡೇರಿಸಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಬಜೆಟ್ವರೆಗೆ ನಾವು ಕಾಯ್ತೀವಿ ಅಂತ ಕೇಳ್ತಾ ಇದ್ದೇವೆ. ಅಂದ್ರೆ ನಾಳೆ ಬಜೆಟ್ ಮಂಡನೆಯಾಗುತ್ತೆ. ಸರ್ಕಾರಕ್ಕೆ ಮಾರ್ಚ್ 22ರ ಡೆಡ್ಲೈನ್ ಅನ್ನ ಕೊಡಲಾಗಿದೆ. ಒಂದು ವೇಳೆ ಈಡೇರಿಸದಿದ್ರೆ 25ಕ್ಕೆ ಬಂದ್ ಮಾಡ್ತೀವಿ ಅನ್ನೋ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿ. ಸತ್ತಾರ್, ಏನೇನು ಬೇಡಿಕೆ ಇದೆ ಈಗ ನೌಕರರ ಒಕ್ಕೂಟದ್ದು? ರಕ್ಷತ್, ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಸಾರಿಗೆ ನೌಕರರಿಗೆ ಒಂದು ಭರವಸೆಯನ್ನು ಕೊಟ್ಟಿತ್ತು. ಅಂದ್ರೆ ಸರ್ಕಾರಿ ನೌಕರರಂತೆ ಸಮಾನ ವೇತನ ಕೊಡುವುದಾಗಿ ಒಂದು ಭರವಸೆ ಕೊಟ್ಟಿತ್ತು. ಬಟ್ ಅದು ಇದುವರೆಗೂ ಕೂಡ ಈಡೇರಿಲ್ಲ. ಅದರ ಜೊತೆಗೆ ಹಿಂಬಾಕಿಯನ್ನ ಇನ್ನೂ ಕೂಡ ಬಾಕಿ ಇದೆ. ಕಾರ್ಮಿಕ ಸಂಘಟನೆ ಚುನಾವಣೆ ಇನ್ನೂ ಆಗಿಲ್ಲ. ಅದರ ಜೊತೆಗೆ 2021ರಲ್ಲಿ ಇವರು ಮುಷ್ಕರ ಮಾಡಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ನೌಕರರನ್ನು ವಜಾಗೊಳಿಸಲಾಗಿತ್ತು. ಅವರಿಗೆ ನ್ಯಾಯ ಸಿಗಬೇಕು. ಈ 4 ಪ್ರಮುಖ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಕಳೆದ ಈ 1.5 ವರ್ಷದಿಂದ ಹೋರಾಟ ಮಾಡ್ತಾನೆ ಬಂದಿದ್ರು. ಬಟ್ ಇದೀಗ ಅಲ್ಟಿಮೇಟ್ ಆಗಿ ಮಾರ್ಚ್ 22ರ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ. ಮಾರ್ಚ್ 22ರ ಒಳಗಡೆ ಏನಾದರೂ ಈಡೇರದಿದ್ರೆ 25ರಂದು ಎಲ್ಲಾ ಪದಾಧಿಕಾರಿಗಳು ಒಂದು ಮೀಟಿಂಗ್ ಮಾಡಿ ಅವತ್ತು ಬಂದ್ ದಿನಾಂಕವನ್ನು ಘೋಷಣೆ ಮಾಡೋದು. ಇದೀಗ ಸರ್ಕಾರಿ ಸಾರಿಗೆ ನೌಕರರು ಕೂಡ ಮುಂದಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕೆ ಇದೀಗ ಡಬಲ್ ಶಾಕ್ ಎದುರಾಗಿದೆ. ಯಾಕಂದ್ರೆ ಒಂದು ಕಡೆ ಖಾಸಗಿ ಒಕ್ಕೂಟಗಳ ಖಾಸಗಿ ಸಾರಿಗೆ ಒಕ್ಕೂಟ ಏನಿದೆ ನಿನ್ನೆಷ್ಟು ಬಂದ್ ದಿನಾಂಕವನ್ನು ಘೋಷಣೆ ಮಾಡಿತ್ತು. ಅವ್ರು ಕೂಡ ಮಾರ್ಚ್ 22ರ ಗಡುವು ಕೊಟ್ಟು 25ರ ಒಳಗಡೆ ಅವ್ರು ಕೂಡ ಇಡೀ ಸಿಲಿಕಾನ್ ಸಿಟಿ ಮಾತ್ರವಲ್ಲ ಇಡೀ ಕರುನಾಡನ್ನೇ ಸ್ತಬ್ಧ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ರು. ಅವರು ಕೂಡ ಪ್ರಮುಖವಾಗಿ ಬೈ ಟ್ಯಾಕ್ಸ್ ಸೇರಿದಂತೆ ಬೈ ಟ್ಯಾಕ್ಸ್ ಬ್ಯಾನ್ ಸೇರಿದಂತೆ ಇನ್ನಿತರ ಪ್ರಮುಖ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ. ಇತ್ತ ಸರ್ಕಾರಿ ನೌಕರರು ಕೂಡ ಕೊಟ್ಟಿರುವಂತ. ಬಟ್ ಈಗ ನೋಡೋದಾದ್ರೆ ಇನ್ನು 22ಕ್ಕೆ ಕೇವಲ ಒಂದು 15 ದಿನ ಮಾತ್ರ ಇರುವಂತದ್ದು. ಬಟ್ ಇಷ್ಟರೊಳಗೆ ಈ ಒಂದು ಬೇಡಿಕೆ ಈಡೇರೋದು ಕೂಡ ಪ್ರಾಕ್ಟಿಕಲ್ ಥಿಂಕ್ ಮಾಡೋದು ಕೂಡ ತುಂಬಾ ಕಷ್ಟ ಇದೆ. ಯಾಕಂದ್ರೆ ನೌಕರರ ಎಲೆಕ್ಷನ್ ಆಗಿರ್ಬೋದು, 20 ತಿಂಗಳ ಹಿಂಬಾಕಿ ಆಗಿರ್ಬೋದು, ಅಥವಾ 2020 ಸಸ್ಪೆಂಡ್ ಆಗಿರುವಂತಹ ನೌಕರರಿಗೆ ನ್ಯಾಯ ಕೊಡಿಸುವುದಾಗಿರ್ಬೋದು, ಇಲ್ಲ ಸರ್ಕಾರಿ ನೌಕರರಿಗೆ ಸಮಾನ ವೇತನ ಕೊಡುವುದಾಗಿದ್ದು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದಾದ್ರೂ ಕೂಡ ಇವರ ಬೇಡಿಕೆ ಈಡೇರೋದು ತುಂಬಾ ಕಷ್ಟ ಇದೆ. ಇದರಿಂದ ಆಲ್ಮೋಸ್ಟ್ ಬಂದ್ ಆಗುವ ಸಾಧ್ಯತೆ ಇದೆ. ಬಟ್ ಇಲ್ಲಿ ಯಾವ ರೀತಿ ಬಂದ್ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ. ಯಾಕಂದ್ರೆ ಖಾಸಗಿ ಸಾರಿಗೆ ಒಕ್ಕೂಟ ಈಗಾಗಲೇ 20ರ ಡೆಡ್ ಲೈನ್ ಕೊಟ್ಟು ಅವ್ರು ಕೂಡ 23/24ರಂದು ಮೀಟಿಂಗ್ ಮಾಡಿ ಒಂದು ಬಂದ್ ದಿನಾಂಕವನ್ನು ಘೋಷಣೆ ಮಾಡೋದಾಗಿ ಈಗಾಗಲೇ ನಿನ್ನೆ ಅವರು ಘೋಷಣೆ ಮಾಡಿದ್ರು. ಅದರ ಜೊತೆಗೆ ಸರ್ಕಾರಿ ನೌಕರರು ಈಗ ಜಂಟಿಯಾಗಿ ಏನಾದರೂ ಬಂದ್ ಮಾಡ್ತಾರಾ ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಹುಟ್ಟುಕೊಂಡಿರುವಂತದ್ದು. ಯಾಕಂದ್ರೆ ಈ ಒಂದು ಕಡೆ ಮಾರ್ಚ್ 22ರಿಗೆ ವಾಟಾಳ್ ನಾಗರಾಜ್ ಅವರು ಬಂದ್ ಕೊಟ್ಟಿದ್ದಾರೆ. ಇದರ ಹೊರತಾಗಿ ಅವರು ಏಪ್ರಿಲ್ ನಲ್ಲಿ ಖಾಸಗಿ ಸಾರಿಗೆ ಒಕ್ಕೂಟ ಏನು ಬಂದ್ಗೆ ಮುಂದಾಗಿರುವಂತದ್ದು. ಅವತ್ತೇ ಇವರು ಕೂಡ ಕೈ ಜೋಡಿಸಿ ಒಂದಿಷ್ಟು ಕನ್ನಡ ಪರ ಸಂಘಟನೆ ಕೈ ಜೋಡಿಸಿ ಒಂದೇ ಬಂದ್ ಮಾಡಲು ಈ ನಿಟ್ಟಿನಲ್ಲಿ ಕೂಡ ಇದೀಗ ಮಾತುಕತೆ ಆಗ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಸತ್ತಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.